ಹರೇ ರಾಮ ಕಲಾಸ್ವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಸರಸ್ ಮೇಳದಲ್ಲಿ ಇನ್ನುಳಿದ ಸ್ಟಾಲ್ಗಳ ಬಗ್ಗೆ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡುತ್ತೇನೆ. ನೋಡಿ, ಇವರು ಬಿದಿರಿನಿಂದ ಮಾಡಿದ ಕಲಾಕೃತಿಗಳು ತುಂಬ ಚೆನ್ನಾಗಿದೆ. ಅವರೇ ಹೆಣೆದು ಮಾಡುವಂತಹ ಆಕಾಶ ಬುಟ್ಟಿ, ಬೆಡ್ ಲ್ಯಾಂಪು, ದೇವರ ಚಿತ್ರಪಟಗಳು ಹಾಗೂ ದಿನಬಳಕೆಯ ತುಂಬ ವಸ್ತುಗಳನ್ನು ಮಾಡಿದ್ದಾರೆ. ಇಂತಹ ವಸ್ತುಗಳನ್ನು ನಾವು ಖರೀದಿಸಿ ಬಳಸುವುದರಿಂದ ಮಾಡುವವರಿಗೆ ಒಂದು ಆರ್ಥಿಕ ಬೆಂಬಲವೂ ಇರುತ್ತದೆ ಹಾಗೂ ಪರಿಸರಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ನನ್ನ ವಿಡಿಯೋಗಳು ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಮರೆತಿದೆ ಶೇರ್ ಮಾಡಿ ಹಾಗೂ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೂಪರ್. ಪೆನ್ ಸ್ಟ್ಯಾಂಡ್ ಎಲ್ಲ ಹೇಗ್ರಿ? ಇದೇನಿದು? ಸ್ಟಿಕ್ಸ್, ಹೇರ್ ಸ್ಟಿಕ್ಸ್. ಹೇರ್ ಕ್ಲಿಪ್ಸ್ ಅಂತ ಇವೆಲ್ಲ ಗಡ್ಡೆ ಹಾಕಿ ಹೇರ್ ಕ್ಲಿಪ್ಸ್. ಏನು ರೇಟ್? ಇವೆಲ್ಲ 50 ರೂಪಾಯಿ. ಇದು ಹೇರ್ ಕ್ಲಿಪ್ಸ್ ಎಲ್ಲ ಎಷ್ಟು ಚಂದ ಇದೆ ನೋಡಿ. ಸೂಪರ್. ಇದು ಜರ್ನಿಯಲ್ಲಿ ಯೂಸ್ ಮಾಡ್ಬೋದು, ತಗೊಂಡೋಗ್ಲಿಕ್ಕೆ ಚೆನ್ನಾಗಿರುತ್ತೆ. ಗಣಪತಿ ಹಾಕಿ ಫ್ರೂಟ್ಸ್ ಎಲ್ಲ ಹಾಕಿ ಡೈರೆಕ್ಟ್ ಟೇಬಲ್ ಮೇಲೆಲ್ಲ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಇವೆಲ್ಲ ಕೀ ಸ್ಟ್ಯಾಂಡ್ ಎಲ್ಲ. ಏನು ರೇಟ್ ಇದೆ ಇದು? ಯಾವುದು ಕೀ ಸ್ಟ್ಯಾಂಡ್? ಕೀ ಸ್ಟ್ಯಾಂಡು ಇದು 200 ರೂಪಾಯಿ ಆಗುತ್ತೆ. ಅದಕ್ಕೆ ಎಲ್ಲ ಚಾವೆಲ್ಲ ಒಂದು ಕಡೆ ಹಾಕಿಟ್ಕೊಳ್ಬೋದು, ಜನರಿಗೆ ಆಗುತ್ತೆ. ಮತ್ತು ಬ್ಯಾಂಬೂನಲ್ಲಿ ಮತ್ತು ಚೆನ್ನಾಗಿದೆ, ಮತ್ತು ಕಲರಿಗೆಲ್ಲ ಹೋಗಲ್ಲ, ಎಲ್ಲ ನ್ಯಾಚುರಲ್ಲು. ಜಂಗಲಲ್ಲಿ ಸಿಗುವಂಥ ಧೂಳಿದ್ರೆ ತೊಳಿಬಹುದಲ್ಲ? ನಿಮ್ದು ಹಸಿರು ಬಿದ್ರ ಅಥವಾ ಕೆಂಪು ಬಿದ್ರ? ಹಸಿ ಬಿದ್ರೆ. ಹಸಿರಂದ್ರೆ ಗ್ರೀನ್. ಹಸಿರು, ಅದೇ ಗ್ರೀನು. ಮತ್ತು ಅದರಲ್ಲೂ ತುಂಬ ವೆರೈಟೀಸ್ ವೆರೈಟಿ ಇರುತ್ತೆ, 5-6 ಥರ ವೆರೈಟಿ ಇರುತ್ತೆ. ನಮಗೆ ಗ್ರೀನು ಡವಗ ಅಂತೇಳಿ ಇರುತ್ತೆ, ದೊಡ್ಡ ಬಾಂಬು, ಅದರಲ್ಲಿ ನಾವು ಯೂಸ್ ಮಾಡ್ತೇವೆ. ಬಾಂಬುಗಳ ಹೌದೌದು, ಗೊತ್ತು. ನಮ್ಮನೆಯಲ್ಲೂ ಎಲ್ಲ ಬೆಳಿತೀವಿ. ಇದೆ ಅದೇ 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 ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹೌದಾ? ಜಂಗರೆಲ್ಲ ಇರ್ತದಲ್ಲ, ಅದು ಬಂಬೂನಲ್ಲಿ ಭಾಳ ವೆರೈಟಿ ಇದೆ. ನಾವು 3-4 ವೆರೈಟಿ ಬಂಬೂನ ಯೂಸ್ ಮಾಡಿ ವರ್ಕ್ ಮಾಡ್ತೀವಿ. ಬಾಂಬು ಇರುತ್ತೆ, ಆಮೇಲೆ ಮೇಸ್ ಅಂತ ಬರ್ತದೆ, ಸೆಮೆಗಳ ಅಂತ ಬರ್ತದೆ. ಶಮೆ, ಅದು ಗಣ್ಣು ಉದ್ದಿರ್ತದೆ, ಸ್ಟೇಟ್ ಬೆಳೀತದೆ, ಅದು ಭಾಳ ಯೂಸ್ ಆಗ್ತದೆ. ಅದು ನಮ್ಮ ಮಲೆನಾಡು ಘಟ್ಟ ಪ್ರದೇಶದಲ್ಲಿ ಜಾಸ್ತಿ ಇದೆ. ಅದು ನಿಮ್ಮಲ್ಲೂ ಇದೆಯಾ? ನಮ್ಮಲ್ಲಿನೂ ಇದೆ, ಆದರೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ. ನಾವು ಅಲ್ಲಿ ಹೋಗಿ ಹೌದಾ ತಮ್ಮಂದು ನಾವು ಬಾಂಬುಗಳನ್ನು ತಗೊಳ್ತೀರಾ ನೀವು? ನಮ್ಮಲ್ಲಿ ಸಿಗ್ತದೆ ಸಾಮಾನ್ಯವಾಗಿ. ಆದರೆ ಸೆಮೆ ಇದೆಯಲ್ಲ, ಅದು ಸ್ವಲ್ಪ ಮಲೆನಾಡು ಆ ಘಟ್ಟದಲ್ಲಿ ಸಿಗ್ತದೆ. ನಾವು ಅಡಿಕೆ ಬೆಳೆಗಾರರು ಅಡಿಕೆ ಒಣಗಿಸ್ಲಿಕ್ಕೆ ಶಮೆಗಳದ್ದೇ ಚಾಪೆ ಮಾಡ್ಕೊತೇವೆ. ಅಲ್ಲೇ ಜಾಸ್ತಿ ಬೆಳೆಯೋದು, ಅಲ್ಲೇ ಬೆಳೆಯೋದು ಜಾಸ್ತಿ. ಅದನ್ನ ನಾವು ಅಲ್ಲಿಂದ ತಗೊಂಡ್ಬರ್ತೀವಿ. ಇದನ್ನ ಮಾತ್ರ ಇಲ್ಲೇ ಜಂಗಲಲ್ಲಿ ಫಾರೆಸ್ಟ್ ಅರಣ್ಯ ಮೂಲಕ ಅರ್ಜಿ ಹಾಕಿ ಇದೆಲ್ಲ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ. ಎಲ್ಲ ಹೆಣ್ಮಕ್ಳು ಸಂಘದಲ್ಲೇ ಇದೆಲ್ಲ ರೆಡಿ ಮಾಡೋದು. ಎಷ್ಟು ಜನ ಮಾಡ್ತಾರೆ? 10 ಜನರು. 10 ಜನರ ಒಂದು ಗುಂಪಿದೆ, ಕೇತೇಶ್ವರ ಸ್ವಸಹಾಯ ಸಂಘ ಅಂತೇಳಿ ಮಹಿಳಾ. ತುಂಬ ವ್ಯಾಪಾರ ಚೆನ್ನಾಗಿದೆಯಾ? ನಮಗೆ ಎಲ್ಲೆಲ್ಲೇ ಸಿಕ್ಕಲ್ಲಿ ಕಳಿಸ್ಕೊಡ್ತಾರೆ. ಸಿಕ್ಕಲ್ಲಿ ಅಂದರೆ ಬೇರೆ ಬೇರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೆಲ್ಲ, ಬೆಂಗಳೂರು, ಈ ಥರ ಮೈಸೂರು, ಈ ಥರ ಬಾಂಬೆ ಗಿಂಬೆ ಎಲ್ಲ ಸರಸ ಮೇಳದಲ್ಲೆಲ್ಲ ನಮಗೆ ಅವಕಾಶ ಮಾಡಿಕೊಡ್ತಾರೆ. ಸಂಜೀವಿನಿ ಒಕ್ಕೂಟ ಸಂಘದಿಂದ ನಾವೆಲ್ಲ ಹೋಗಿ ಅಲ್ಲೆಲ್ಲ ಮಾರಾಟ ಮಾಡ್ಕೊಂಡು ಬರ್ತೀವಿ. ತೊಂದರೆ ಇಲ್ಲ.
ಸೇಲ್ ಆಗ್ತದೆ ಅಂತ ನಾವು ಕೆಲಸ ಮಾಡ್ತೀವಲ್ಲ, ಸೇಲ್ ಆಗಲಿಲ್ಲ ಅಂದ್ರೆ ನಾವು ಇವನ್ನೇ ಯಾಕೆ ಮಾಡೋಣ. ಹಾಗಾಗಿ ಸೇಲ್ ಆಗೇ ಆಗ್ತದೆ 100% ಸೇಲ್ಸು. ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಸ್ವಲ್ಪ ರೇಟಲ್ಲಿ ಚರ್ಚೆ ಮಾಡ್ತಾರೆ, ಆದರೂ ನಾವು ಸ್ವಲ್ಪ ಅವರಿಗೆ ಸ್ಪಂದಿಸಿ ಅವರ ಒಂದು ಇದರಲ್ಲೇ ನಾವು ಮಾರಾಟ ಮಾಡಿ ಕೊಡ್ತಾ ಇರ್ತೀವಿ. ಅದನ್ನು ಮಾಡೋದೇನ ಮಾಡ್ತಾರ ಮಣ್ಣಿಂದ ಇದು ನಮ್ಮಲ್ಲಿ ಕುಂಬಾರದಾರ, ಸ್ವಲ್ಪ ಒಂಥರ ಡಿಸೈನ್ ಎಲ್ಲ ತೋರಿಸಿ ಕುಂಬಾರರಿಗೆ ಅವರಲ್ಲಿ ನಾವು ತಗೊಳ್ತೀವಿ, ಇದೆಲ್ಲ ಮಾಡ್ತೀವಿ. ಈಗ ಹೊಸ ಶಾಂಪಲ್ ದೂರ ಹೋಗಿರ್ತೇವಲ್ಲ ಮಾರಾಟಕ್ಕೆ, ಅದೆಲ್ಲ ಒಂದು ಶಾಂಪಲ್ ತೊಗೊಂಡು ನಮ್ಮಲ್ಲಿ ಏನು ಮಾಡ್ತಾರ ಅವರಿಗೆ ಸ್ವಲ್ಪ ಅದನ್ನು ಕೊಟ್ಟು ಮಾಡಿಸಿ ಈ ರೀತಿ ಬಿದಿರಿಂದೆಲ್ಲ ಮಾಡಿದಾಗ ಯಾವುದೇ ಪರಿಸರಕ್ಕೆ ಹಾನಿ ಇಲ್ಲ. ಇವೆಲ್ಲ ಲೈಟ್ ಇವೆಲ್ಲ ಭಾಳ ಕಂಟಿನ್ಯೂ ಯೂಸ್ ಮಾಡಿದ್ರಿ. ಇವೆಲ್ಲ ಲೈಟ್ ಏನು ರೇಟ್ ಇದೆಲ್ಲ? ಇದೆಲ್ಲ 650 ಆಗ್ತದೆ. ಕಸ್ಟಮರ್ ಏನು ಮಾಡ್ತಾರೆ, ಚರ್ಚೆ ಮಾಡಿದಾಗ ಒಂದು 100 ರೂಪಾಯಿ ಬಿಡ್ತೀವಿ ನಾವು. 50 ಬಿಟ್ಟು ಅವರು ಒಂದು ರೀತಿ ಸ್ಪಂದಿಸಿ ಕೊಡ್ತೀವಿ. ನಾವು ಲಾಸ್ ಮಾಡ್ಕೊಳ್ಳಲ್ಲ, ಅವ್ರಿಗೆ ಸ್ವಲ್ಪ ಬೆಟ್ಟಂಗೆ ಆಗುತ್ತಲ್ಲ ಅಂತ ಅವ್ರಿಗೆ ಖುಷಿ ಆಗ್ತದೆ. ಹಾಗಾಗಿ ನಾವು ಆರ್ಡ್ರ್ ಇದ್ದರೆ ಹೊರಗಡೆನೂ ಕಳಿಸ್ಕೊಡ್ತೀರಾ ಆನ್ಲೈನಲ್ಲಿ? ಕೊರಿಯರ್ ಚಾರ್ಜಸ್ ಕೊಡಬೇಕು? ಚಾರ್ಜ್ ಅವರೇ ಕೊಡೋದು. ನಾವು ಅದೇ ಮೊದಲೇ ಮಾತಾಡ್ತೀವಿ ನಾವು. ಅದ್ರ ಕೊರಿಯರ್ ಚಾರ್ಜ್ ಇದ್ದೇ ಇರ್ತದೆ. ನಾವು ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ, ನೋಟ್ ಮಾಡ್ಕೊಳ್ಳಿ ಬೇಕಾದವರು. ಕಾಂಟ್ಯಾಕ್ಟ್ ನಂಬರ್ ಇಲ್ಲ, 8746980463 ಈ ನಂಬರಿಗೆ ನೀವೆಲ್ಲ ಕಾಂಟ್ಯಾಕ್ಟ್ ಮಾಡಿದರೆ ನಾವೆಲ್ಲ ಐಟಮೆಲ್ಲ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಈ ಥರ ಎಲ್ಲ ಕಪ್ಪು ಗಿಪ್ಪೆಲ್ಲ ಚೆನ್ನಾಗಿದೆ ನೋಡಿ, ಟೀ ಕುಡಿಲಿಕ್ಕೆಲ್ಲ ಬರ್ತದೆ ನ್ಯಾಚುರಲ್ಲು. ಎಷ್ಟು ಅದು ರೇಟು? ಇದೆಲ್ಲ 100 ರೂಪೀಸ್ ಇರುತ್ತೆ. ಇದೆಲ್ಲ ಮಗ್ ಇರುತ್ತೆ ನೋಡಿ, ಮಗ್ಗು ಇವೆಲ್ಲ ಪಾರ್ಟಿಗೆ ಎಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಹಾಲಿಗೆ ಕುಡಿಯೋಕೆ ಆ ರೋಗಗಳು ಇರುತ್ತಲ್ಲ ಅವರೆಲ್ಲ ಇದನ್ನು ಮುದ್ದಾಮ್ ಯೂಸ್ ಮಾಡ್ತಾರೆ. ಶುಗರ್ಲೆಸ್ ಟೀ ಕುಡಿಯೋರೆಲ್ಲ ಇದನ್ನು ಮುದ್ದಾಮ್ ತೊಗೊಂಡು ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ. ಚೆನ್ನಾಗಿರುತ್ತೆ, ಆರೋಗ್ಯ ಒಳ್ಳೆ ಇರ್ತದೆ, ಅವರ ಹಾನಿಕರ ಆಗಲ್ಲ. ಸ್ವಲ್ಪ ಕಾಯಿಲೆನೂ ವಾಸಿ ಆಗೋ ಚಾನ್ಸ್ ಇರುತ್ತೆ ಇದರಲ್ಲೆಲ್ಲ. ಇದಕ್ಕೇನು ಕಲರಿಂಗ್ ಮಾಡಿದ್ದೀರಾ? ಇದೆಲ್ಲ ಫಸ್ಟಿಗೆ ಬಿದಿರೆಲ್ಲ ಗೀಚ್ಕೊಳ್ತೀವಿ ನಾವು, ಮ್ಯಾಗಿನ ಪದರೆಲ್ಲ ಗೀಚ್ಕೊಂಡು ಸೈಜೆಲ್ಲ ಕಟ್ ಮಾಡಿ ಪಾಲಿಶ್ ಪೇಪರ್ ಎಲ್ಲ ತಿಕ್ತೀವಿ. ತಿಕ್ಕಿ ಆದ್ಮೇಲೆ ಇದನ್ನು ಬರ್ನ್ ಮಾಡ್ತೀವಿ. ಬರ್ನ್ ಅಂದ್ರೆ ಸುಡ್ತೀವಿ. ಇದನ್ನು ನಮ್ದೊಂದು ಸ್ಟೋವ್ ಇರುತ್ತೆ, ಸ್ಟೋವಲ್ಲಿ ಇದೆಲ್ಲ ಕಪ್ಪಾಗುವಾಗಿ ಸುಡ್ತೀವಿ. ಇದನ್ನು ಸುಟ್ಟು ಆಮೇಲೆ ಐಟಮ್ ಎಲ್ಲ ರೆಡಿ ಮಾಡ್ತೀವಿ. ಬಳ್ಳಿ ಎಲ್ಲ ಕಟ್ಟು, ಬೆತ್ತದ ಬಳ್ಳಿ ಸುಡೋದು ಅಂದ್ರೆ ಕಲರಿಗೋಸ್ಕರ ಸುಡ್ತೀರಾ ನೀವು? ಕಲರ್ ಹೋಗಲ್ಲ, ಅದು ಇದು ಬಿದಿರು ಹೊಡೆದ್ರೂ ಕಲರ್ ಹೋಗಲ್ಲ, ಪರ್ಮನೆಂಟ್ ಇರ್ತದೆ. ಆಮೇಲೆ ಬೆತ್ತದ ಬಳ್ಳಿ, ಇದು ಯಾವುದು ಪ್ಲಾಸ್ಟಿಕ್ ಎಲ್ಲ ಏನಲ್ಲ, ಬೆತ್ತದ ಬಳ್ಳಿಯಿಂದ ಇದನ್ನೆಲ್ಲ ಕಟ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ಒಂಥರ ಪಾಲಿಶ್ ಇರುತ್ತೆ. ನಮ್ಮಲ್ಲಿ ಹೊರಗಡೆ ಅಷ್ಟೇ ಪಾಲಿಶ್ ಮಾಡ್ತೀವಿ, ಒಳಗಡೆ ಹೇಗಿದೆ ಹಾಗೆ ನ್ಯಾಚುರಲ್ ಹಾಗೆ ಇರುತ್ತೆ. ಏನು ನಾವು ಇದು ಮಾಡಲ್ಲ. ಮತ್ತು ಅದರಲ್ಲೇ ಗಂಡು ಇರೋದು ಅದರಲ್ಲೇ, ಇದು ಹೌದು ಕೇಜ್ ಆಗೋದೇ ಇಲ್ಲ. ಬೇಕಾದಂಗೆ ನೀರು ಹಾಕ್ರಿ, ಏನೋ ಹಾಕ್ರಿ, ಒಟ್ಟು ಬಿಸಿದೆಲ್ಲ ಹಾಕಿದ್ರೆ ಏನಾಗಲ್ಲ, ಬೇಕಾದಂಗೆ ಬಿಸಿ ಹಾಕ್ಬೋದು. ಇದೆಲ್ಲ ಚಹಾ ಕುಡಿಬೋದಲ್ಲ, ಬಿಸಿದು ಹಾಕಿ ಕಂಟಿನ್ಯೂ ಇದ್ರಿ, ಏನು ಪ್ರಾಬ್ಲಮ್ ಇಲ್ಲ. ಗ್ಲಾಸು ಲೋಟ ಮನೆಯಲ್ಲಿ ಹೆಂಗೆ ತೊಳಿತೀರಿ ಹಂಗೆ ತೊಳೆದು ಸ್ವಲ್ಪ ಹಿಂಗೆ ಡಬ್ಬ ಹಾಕ್ಬಿಟ್ರೆ ಆಯ್ತು, ನೀರೆಲ್ಲ ತೋರಿಸ್ಕೊಂಡು ಹೋಗ್ಬೋದು ಅಷ್ಟೇ, ಮತ್ತೇನಿಲ್ಲ. ನಮ್ಮಲ್ಲಿ ಫಂಗಸ್ ಅಂತ ಬರುತ್ತಲ್ಲ, ತೇವಾಂಶದ್ದು, ಅದು ಬರಲ್ವಾ ಅದಕ್ಕೆ? ಮೊದಲೇ ಟ್ರೀಟ್ಮೆಂಟ್ ಮಾಡಿರ್ತೀವಿ, ಹುಳ ಹಿಡಿಬಾರ್ದು ಅನ್ನೋದು ಮೊದಲೇ ಬಂಬು ಹಸಿ ಇರುವಾಗಲೇ ಮೊದಲೇ ಟ್ರೀಟ್ಮೆಂಟ್ ಮಾಡಿರ್ತೀವಿ. ಟ್ರೀಟ್ಮೆಂಟ್ ಮಾಡಿದಾಗ ಹಾಗಿರೋದ್ರಿಂದ ನಿಮ್ದು ಇದು ಪಾರಂಪರಿಕ ಕಲೆನಾ ಅಥವಾ ಏನಾರು ಎಲ್ಲರೂ ಹೋಗಿ ಅದ್ರ ಬಗ್ಗೆ ತರಬೇತಿ ತಗೊಂಡು ಬಂದಿದ್ದೀರಾ? ಈ ನಮ್ಮದು ನಾವು ಹೇಳ್ಬೇಕಂದ್ರೆ ಮೊದಲು ನಮ್ಮದು ಮರ ಬುಟ್ಟಿ ಚಾಪೆ ಇದು ನಮ್ಮ ವಂಶ ಪರಂಪರೆ ಬಂದಿರೋದು. ನಮ್ಮ ತಂದೆ ತಾಯಿ ತಾತ ಎಲ್ಲ ಮಾಡಿ ಬಂದಿರೋದು ಅದೆಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ನಾವೇನು ಮಾಡಿದ್ದೀವಿ ಅದರೊಟ್ಟಿಗೆ ಇನ್ನೂ ಸ್ವಲ್ಪ ಬೆಳಿಬೇಕಪ್ಪ, ಮುಂದೆ ಹೆಜ್ಜೆ ಬರಬೇಕು. ಅವೆಲ್ಲ ಈಗ ಮಾರಾಟ ಆಗ್ತಾ ಇಲ್ಲಲ್ಲ. ಈಗ ಪ್ಲಾಸ್ಟಿಕ್ ಬಂದು ಮರನೂ ಯಾರು ತಗೊಳ್ತಾ ಇಲ್ಲ, ಬುಟ್ಟಿ ಯಾರು ತಗೊಳ್ತಾ ಇಲ್ಲ, ಕಾಣಿ ಕಾಸ್ಟ್ಲಿ ಆಗಿದೆ ಆಗಿರೋದ್ರಿಂದ ನಾವು ಸ್ವಲ್ಪ ಇದರಲ್ಲಿ ಏನೋ ಮುಂದುವರಿಬೇಕು ಅನ್ನೋದು ಇಂಟ್ರೆಸ್ಟ್ ಆಗಿ ನಾವೆಲ್ಲ ಹ್ಯಾಂಡಿಕ್ರಾಫ್ಟ್ ಆಫೀಸ್ ಇದೆಯಲ್ಲ, ಕರಕುಶಲ ವಸ್ತು ನಿಗಮ, ಅಲ್ಲೆಲ್ಲ ಅವರಿಗೆಲ್ಲ ಹೇಳಿದಾಗ ಅವ್ರು ನಮಗೆಲ್ಲ ಏನು ಮಾಡಿದ್ರು, NID ಅಂತ ಇರುತ್ತೆ, ನ್ಯಾಷನಲ್ ಡಿಸೈನ್ ಆಫ್ NID ಅಂತೇಳಿ ಗುಜರಾತಿ ಕಳಿಸ್ಕೊಟ್ರು. ಅದೊಂದು ತಿಂಗಳ 2 ತಿಂಗಳು ಟ್ರೈನಿಂಗ್ ತೊಗೊಂಡ್ವಿ. ಆಮೇಲೆ ಕರಕುಶಲ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ, ಅಲ್ಲಿ ಕೂಡ ಒಂದು 6 ತಿಂಗಳು ಟ್ರೈನಿಂಗ್ ಕೊಟ್ವಿ. ಈ ಥರ ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ಹಾಗೆ ಆಮೇಲೆ ಊರಲ್ಲಿ ಬಂದು ಸಂಘ ಕಟ್ಟಿ, ಸಂಘದಿಂದ ನಾವು ಸಂಘದವ್ರಿಗೆಲ್ಲ ನಾವು ಈ ಥರ ಪ್ರಿಫರೆನ್ಸ್ ಮಾಡಿ ಇದೆಲ್ಲ ಕಲಿಸ್ಕೊಟ್ಟ ಮೇಲೆ ಅವರೆಲ್ಲ ಪ್ರಿಫರೆನ್ಸ್ ಆದರು. ಹಾಗಾಗಿ ನಾವು ವಸ್ತುಗಳು ಜಾಸ್ತಿ ಮಾಡಲಿಕ್ಕೆ ಶುರು ಮಾಡ್ತೀವಿ. ಮಾರ್ಕೆಟಿಂಗ್ ಅಂತ ನಮಗೆ ತಲೆಯಲ್ಲಿ ಬಂದಾಗ ನಮಗೆ ಜಿಲ್ಲಾ ಪಂಚಾಯತಿಯವ್ರು ಹೆಲ್ಪ್ ಮಾಡಿದ್ರು. ಸಂಘ ಮಾಡಿ ಅದನ್ನು ಒಕ್ಕೂಟ ಸಂಘದೊಳಗೆ ಸೇರಿಸಿ ಆಮೇಲೆ ಅದಕ್ಕೊಂದು ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ನಮಗೆ ಸರಸ ಈ ದೊಡ್ಡ ದೊಡ್ಡ ಎಕ್ಸಿಬಿಷನ್ ನಮ್ಮ ಭಾಗವಹಿಸಲಿಕ್ಕೆ ಮಾಡಿಬಿಟ್ಟು. ತುಂಬ ಧನ್ಯವಾದ. ಇದು ಏನು ಹೇಳಿದ್ರೆ 100 ರೂಪಾಯಿ ಚೆನ್ನಾಗಿದೆ, ಹೊರಟಿದೆ ಬಿದ್ದರೂ ಹೊಡೆಯಲ್ಲ. ಇಲ್ಲೆಲ್ಲ ಹೆಣಿಕೆ ಮಾಡಿರ್ತೀವಲ್ಲ. ಇನ್ನು ಮುಂದಿನ ಸ್ಟಾಲ್ ಚನ್ನಪಟ್ಟಣದ ಗೊಂಬೆಗಳು.
ಇದು ಮರದಲ್ಲೇ ಮಾಡಿದ ನೈಸರ್ಗಿಕ ಬಣ್ಣಗಳನ್ನೇ ಬಳಸಿರುವಂತಹ ಮಕ್ಕಳಿಗೆ ಯಾವುದೇ ಹಾನಿಕಾರಕವಲ್ಲದ ಆಟಿಕೆಗಳು. ಚನ್ನಪಟ್ಟಣದ ಗೊಂಬೆ, ಎಷ್ಟು ಚಂದ ಚಂದದ ಆಟಿಕೆಗಳಿವೆ. ತುಂಬ ಜನರು ಕೊಂಡುಕೊಳ್ಳುವವರು ಇರುವುದರಿಂದ ನನಗೆ ಇವರನ್ನೆಲ್ಲ ಸಂದರ್ಶಿಸಲು ಸಾಧ್ಯವಾಗಲಿಲ್ಲ, ಹಾಗಾಗಿ ಕ್ಷಮೆ ಇರಲಿ. ಪುಟಾಣಿ ಗಣಪ ಇದೆ. ಯಾವುದು ಇದು? ಮಣ್ಣಿಂದ ಓನ್ ಮಾಡಿರೋದು, ಮಣ್ಣಿಂದ ಅಂತ. ಕೆಟ್ಟದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ. ಎಲ್ಲಿ ಅವ್ರು ನೀವು? ಬೆಳಗಾವಿ. ರೇಟ್ ಏನು ಇದು? ಇದು 350. ಇದು 90. ಬರೀ ಗ್ಲಾಸು. ಎಷ್ಟು ಚಂದ ಚಂದ ಗಣಪ ಇದ್ದಾನೆ. ಬುದ್ಧ, ನೋಡಿ ಇದೆಲ್ಲ ಹ್ಯಾಂಡ್ ಮೇಡು, ಕೈಯಲ್ಲೇ ತಯಾರಿಸ್ತಾ ಇದ್ದಾರೆ. ಇವರು ಬೆಳಗಾವಿಯವರಂತೆ. ಮ್ಯಾಚಿಂಗ್ ಮಹಿಳೆಯರ ಅಚ್ಚುಮೆಚ್ಚಿನ ಫ್ಯಾಷನ್ ಇಯರಿಂಗ್ಸ್ಗಳು. ಇದು ನೀವೇ ಮಾಡಿರೋದಾ? ನೋಡಿ ಬ್ಯಾಂಗಲ್ಸ್ ಇದೆ. ಮೇಡಮ್ ಇದು ನೀವೇ ಮಾಡಿರೋದಾ? ಹೌದು. ಪರಿಗೆ ಹೇಗಿದೆ? ಚೆನ್ನಾಗಿದೆ, ವ್ಯಾಪಾರ ಚೆನ್ನಾಗಿದೆ. ಇದೆಲ್ಲ ಒಂದೊಂದು ರೇಟ್ ಇದೆಯಾ? ಹೌದು. ಇದೆಲ್ಲ 100 to 200. 100. ಇದೆಲ್ಲ 100. ಅದು ತಗೋರಿ 100. 100. ಇದು 200. ನೋಡಿ ಇಳಕಲ್ಲ ಸೀರೆ, ಬೆಳಗಾವಿಯ ಸಾಂಪ್ರದಾಯಿಕ ಸಾರಿ ಅಲ್ವಾ ಇದು? ಇಳಕಲ್ಲು. ಕೈಮಗ್ಗ ಅಥವಾ ಕರೆಂಟ್ ಮಗ್ಗನೂ ಇದೆಯಾ? ಎರಡೂ ಇದೆ. ಕರೆಂಟ್ ಮಗ್ಗದಲ್ಲಿ ಮಾಡಿದ್ರೆ ಯಾವ ರೀತಿ? ಕೈಮಗ್ಗ. ಹಾಂ, ಇವೆಲ್ಲ ಏನೈತಿ? ಇದೆಲ್ಲ ಕರೆಂಟ್ ಮಗ್ಗ. ವ್ಯತ್ಯಾಸ ಏನು? ಕ್ವಾಲಿಟಿ ಏನು ವ್ಯತ್ಯಾಸ ಇರುತ್ತೆ ಕರೆಂಟ್ ಮಗ್ಗಕ್ಕೂ? ಗಟ್ಟಿ ಬರುತ್ತೆ. ನೀವೇ ಮಾಡ್ತೀರಾ? ನಾವು ಕರೆಂಟ್ ಮಗ್ಗ ಮಾಡ್ತೀವಿ. ನಮ್ಮ ಅಕ್ಕ ಏನೈತಿ ಕೈ ಮಗ್ಗ ಮಾಡ್ತೀವಿ. ಹೌದಾ? ಕೈ ಮಗ್ಗದಲ್ಲಿ ಮಾಡಿದ್ದಕ್ಕೆ ರೇಟ್ ಜಾಸ್ತಿ. ಎಷ್ಟು ಸಮಯ ತಗೊಳತ್ತೆ ಅದು? ಇದು 3 ದಿನಕ್ಕೆ ಒಂದೇ ಸೀರೆ ಆಗುತ್ತೆ ಮೇಡಮ್. 3 ದಿನಕ್ಕೆ ಒಂದು ಸೀರೆ. ಹ್ಯಾಂಡ್ಲೂಮ್ ಏನೈತಿ 3 ದಿನಕ್ಕೆ ಒಂದು ಸೀರೆ. ಫಾರ್ಮ್ ಐತಿ 1 ದಿನಕ್ಕೆ 3 ಸೀರೆ ಆಗ್ತದೆ. 1 ದಿನಕ್ಕೆ 3. ವ್ಯತ್ಯಾಸ ಅದೇ ಇದೆ. ಮತ್ತು ನುಗ್ಗಲು ಹಾಕೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದೇ ಬೇರೆ ಇದೇ ಬೇರೆ. ಹೌದಾ? ಅದೇ ಬೇರೆ ಇದೇ ಬೇರೆ.
ನೀವು ಆರ್ಡರ್ ಜಾಸ್ತಿ ಇದು ಇರೋದು ಹ್ಯಾಂಡ್ಲೂಮಿಗೆ. ಹ್ಯಾಂಡ್ಲೂಮಿಗೆ ವ್ಯಾಲ್ಯೂ ಜಾಸ್ತಿ, ಬಾಳಿಕೆನೂ ಜಾಸ್ತಿ, ಬಾಳಿಕೆನೂ ಜಾಸ್ತಿ. ಬಣ್ಣ ಏನು ಹೋಗಂಗಿಲ್ಲ. ಇಲ್ಲ ಇನ್ನೂ ಸುಕ್ಕಾಗಲ್ಲ, ಯಾವುದು ಬಣ್ಣ ಹೋಗಲ್ಲ. ಯಾವ ಬಣ್ಣ ಹಾಕ್ತೀರಾ ನೀವು? ಕರೆಂಟ್ ಮಗ್ಗನೂ ಹೋಗಲ್ಲ, ಆಮ್ಯಾಗ ಇದು ಹ್ಯಾಂಡ್ಲೂಮ್ದು ಹೋಗಲ್ಲ, ಯಾವುದು ಬಣ್ಣ ಹೋಗಲ್ಲ. ನೀವು ಬಣ್ಣ ಯಾವ್ದು ಹಾಕ್ತೀರಾ? ಅಂದ್ರೆ ಇನ್ನಿಲ್ಲ ಕೆಮಿಕಲ್ ಇಲ್ಲ ಮೇಘ, ಯಾವುದಕ್ಕೂ ಮಿಕ್ಸ್ ಇರಲ್ಲ ಕೆಮಿಕಲ್. ಅಂದ್ರೆ ನೇಯುವಾಗ ನೂಲಿಗೆ ಬಣ್ಣ ಇರುತ್ತೆ, ಅದನ್ನೇ ಅದಕ್ಕೆ ಇರುತ್ತೆ. ಎಲ್ಲ ರೆಡಿ ಮಾಡಿ ನಮಗೆ ಕೊಟ್ಟಿರ್ತಾರೆ. ಏನ್ ರೇಟ್ ಸ್ಟಾರ್ಟಿಂಗು? ಸ್ಟಾರ್ಟಿಂಗ್ ಏನೈತಿ 1000ರಿಂದ 6,500 ತನಕ ಇದೆ. 1000ದಿಂದ 6,500. 6,000. ಹ್ಯಾಂಡ್ಲೂಮ್ ಏನಿದೆ ಅಲ್ಲ ಅದು 2,500 ರೂಪಾಯಿ. ಆಮ್ಯಾಗ ಇದು ಕರೆಂಟ್ ಮಗ ಇಲ್ಲಿ ಹ್ಯಾಂಡ್ಮೇಡ್ ಹ್ಯಾಂಡ್ಲೂಮ್ ಮಾಡತ್ತೀನಿ. ಇಲ್ಲಿ ನೋಡಿ ಇವ್ರು ಮಾಡ್ತಾ ಇದ್ದಾರೆ, ಚಿತ್ರ ಇದೆ, ಸೂಪರ್. ಇದು ನೂಲನ್ನು ನೀವೇ ಮಾಡ್ಕೋತೀರಾ? ಕಟ್ಟಿಗೆ ಸುತ್ತೋದ್ರಿ ಅದು. ಓಹೋ, ನಾವೇ ರೆಡಿ ಮಾಡ್ಕೊಂಡು ಅದಕ್ಕೆ ಏನು ಬೇಕೆಲ್ಲ ನಾವೇ ಅದನ್ನ ತೆಗೀರಿ ಹಂಗೆ. ಇದನ್ನ ಇಳ್ಕಲ್ ಸೀರೆ ಫಿವರ್ ಇಳ್ಕಲ್ಲು ತೋರಿಸಿ. ಫಿವರ್ ಇಳ್ಕಲ್ಲು ಅಂದ್ರೆ ಯಾವುದು? ಇದು ಫಿವರ್. ನಮ್ಮಲ್ಲಿ ಏನು ಗೊತ್ತಾ, ಇದು ಚಂದ್ರಕಾಳಿ ಸೀರೆ. ಇದು ಚಂದ್ರಕಾಳಿ ಸೀರೆ ಅಂತಾರಂತೆ. ನೋಡಿ, ನಾವು ಬರೀ ಕಾಟನ್ ಸೀರೆ ಒಂದೇ ಉಡ್ತೀವಿ, ನಮ್ಗೆ ಅದ್ರ ಬಗ್ಗೆ ಯಾವ್ದು ಏನು ಅಂತ ಗೊತ್ತಿಲ್ಲ. ನಾನು ಉಡ್ತೀನಿ ಹಾಗೇಳಿ ಖಾದಿ ಅಂತೀವಿ. ಇಳ್ಕಲ್ ಸೀರೆ ಅಂದ್ರೆ ಇದೆ. ಇದೇನಾ ಇಳ್ಕಲ್ ಸೀರೆ ಅಂದ್ರೆ? ಇದು ಸ್ಟಾರ್ಟಿಂಗ್ ರೇಟ್ ಬರುತ್ತಾ 2,000. 2000. ನಮ್ಗೆ ಇಳ್ಕಲ್ ಅಂದ ತಕ್ಷಣ ಈ ರೀತಿ ಬರುತ್ತಲ್ಲ, ಇದೇ ಬಾರ್ಡ್ರ್ ಇದು, ಮೇನ್ ಮತ್ತೆ ಈ ರೀತಿ ಚೌಕ ಅಂತ ಅದು ಒಂದೇ ಹೇಳ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಮೇನ್ ಇಳ್ಕಲ್ ಸೀರೆ ಅಂದ್ರೆ ಇದೆ, ಚಿಕ್ಕಿ ಪಟ. ಈ ಚಿಕ್ಕಿ ಬರೋದೇ ಇಳ್ಕಲ್ ಸೀರೆನಂತೆ ನೋಡ್ರಿ. ಆಮೇಲೆ ಇದು ಹಿಂಗಿದ್ರೆ ಇಳ್ಕಲ್ ಸೀರೆ. ಎಸ್, ಸರಿಗೆ ಈ ರೀತಿ ಬರಬೇಕು. ನೀವು ಆರ್ಡರ್ ಕೊಟ್ರೆ ಕಳಿಸ್ಕೊಡ್ತೀರಲ್ಲ? ಯಾವುದೇ ಅವಶ್ಯ ನಂಬರ್ ತಗೋರಿ, ಅದ್ರಲ್ಲಿ ಇರೋದು ನಿಮ್ದೇ ಅಲ್ಲ? ವಾಟ್ಸಪ್ ಅಲ್ಲಿ ಕಲರ್ ಇದು ಎಲ್ಲ ಹಾಕ್ತೀರಲ್ವಾ? ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.